ಎಂಡೋಸ್ಕೋಪಿ ಅನ್ನೋದು ಕಾಮನ್ ಆಗಿ ಅಡ್ವೈಸ್ ಮಾಡುವಂಥ ಒಂದು ಸಿಂಪಲ್ OPD ಬೇಸ್ಡ್ ಪ್ರೊಸೀಜರ್. ಇದನ್ನು ಮಾಡೋದಕ್ಕೆ 2 ರಿಂದ 5 ನಿಮಿಷ ಟೈಮ್ ಹಿಡಿಸುತ್ತೆ. ಹಾಗೂ ಇದು ಮಾಡಬೇಕಾದ್ರೆ ಯಾವುದೇ ರೀತಿಯಾದಂಥ ನೋವಾಗಲಿ ಡಿಸ್ಕಂಫರ್ಟ್ ಆಗಲಿ ಆಗಲ್ಲ. ಬಟ್ ನೀವು ಚೂಸ್ ಮಾಡ್ಕೊಂಡಿರೋ ಡಾಕ್ಟರ್ಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಹಾಗೂ ಅವರು ಈಗ ತಾನೇ ಕಲಿತಾ ಇದ್ದಾರೆ ಅಂತಂದರೆ ಆವಾಗ ನೋವಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಡಿಸ್ಕಂಫರ್ಟ್ ಚಾನ್ಸಸ್ಸು ಇನ್ಕ್ರೀಸ್ ಆಗುತ್ತೆ. ಈ ಡ್ಯೂರೇಷನ್ ಏನಿದೆ 2 to 5 ಮಿನಿಟ್ಸ್ ಹಿಡಿಸೋವಂಥ ಟೈಮು ಹಾಫ್ ಆನ್ ಅವರು ರೀಚ್ ಆಗ್ಬೋದು. ಎಂಡೋಸ್ಕೋಪಿ ಯಾರಲ್ಲಿ ಮಾಡಬೇಕು ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ, ಇಂಡಿಕೇಶನ್ಸ್ ಫಾರ್ ಎಂಡೋಸ್ಕೋಪಿ ಅಂತೇಳಿ. ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋ ನೋಡಿ, ಅದರಲ್ಲಿ ಅರ್ಥ ಆಗುತ್ತೆ ಯಾರ್ಯಾರು ಎಂಡೋಸ್ಕೋಪಿ ಮಾಡಿಸ್ಕೋಬೇಕು ಅಂತೇಳಿ. ಈ ಸ್ಕೋಪ್ನ ಯೂಸ್ ಮಾಡಿಕೊಂಡು ಈಸೋಫೇಗಸ್, ಸ್ಟಮಕ್ ಮತ್ತು ಡಿಯೋಡಿನಮ್ ಫಸ್ಟ್ ಪಾರ್ಟ್ ಆ್ಯಂಡ್ ಸೆಕೆಂಡ್ ಪಾರ್ಟ್ನ ನೋಡೋಕ್ಕಾಗತ್ತೆ. ಸ್ಮಾಲ್ ಇಂಟೆಸ್ಟೈನಲ್ಲಿ 3 ಭಾಗ ಇರುತ್ತೆ. ಒಂದು ಡಿಯೋಡಿನಮ್, 2 ಜೆಜುನಮ್, 3ನೇದು ಐಲಿಯಮ್ ಅಂತೇಳಿ. ಈ ಡಿಯೋಡಿನಮಲ್ಲೂ 4 ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಅದನ್ನು ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಪಾರ್ಟ್ ಆಫ್ ಡಿಯೋಡಿನಮ್ ಅಂತ ಹೇಳ್ತೀವಿ. ಸೊ ಈ ಎಂಡೋಸ್ಕೋಪಲ್ಲಿ ಬರೀ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಾರ್ಟ್ ಆಫ್ ಡಿಯೋಡಿನಮ್ ಮಾತ್ರ ನೋಡೋಕ್ಕಾಗತ್ತೆ. ಹಾಗಂತೇಳಿ ಸ್ಮಾಲ್ ಇಂಟೆಸ್ಟೈನ್ ನೋಡೋದಕ್ಕೆ ಬೇರೆ ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ಸ್ ಇದಾವ ಅಂತಂದರೆ ಒಂದು ಕ್ಯಾಪ್ಸ್ಯೂಲ್ ಎಂಡೋಸ್ಕೋಪಿ ಮಾಡಿಬಿಟ್ಟು ಸ್ಮಾಲ್ ಇಂಟೆಸ್ಟೈನ್ ನೋಡೋಕ್ಕಾಗತ್ತೆ. ಇನ್ನೂ ಒಂದು ಟೆಸ್ಟ್ ಬಂದು ಡಬಲ್ ಬೆಲೂನ್ ಎಂಟ್ರೋಸ್ಕೋಪಿ ಅಂತೇಳಿ. ಇವೆಲ್ಲ ಎಲ್ಲ ಸೆಂಟರ್ಸಲ್ಲೂ ಇರಲ್ಲ. ಇದು ಸ್ವಲ್ಪ ಕಾಸ್ಟ್ಲಿನೂ ಪ್ರೊಸೀಜರ್ ಇರುತ್ತೆ. ಹಾಗೆ ಲೆಂತ್ ಆಫ್ ಪ್ರೊಸೀಜರ್ನೂ ಜಾಸ್ತಿ ಇರುತ್ತೆ. ಸೊ ಎಂಡೋಸ್ಕೋಪಿ ಮಾಡೋದಕ್ಕಿಂತ ಮುಂಚೆ ಯಾವ ಥರ ಇರಬೇಕು, ಏನೇನು ಮಾಡಬೇಕು ಅಂತಂದರೆ, ಒಂದು ಫಾಸ್ಟಿಂಗ್ ಅಂತ ಹೇಳ್ತೀವಿ. ಅಟ್ಲೀಸ್ಟ್ 6 to 8 ಅವರ್ಸ್ ಫಾಸ್ಟಿಂಗ್ ಇರಬೇಕು. ಯಾಕೆ ಈ ಥರ ಫಾಸ್ಟಿಂಗ್ ಇರಬೇಕಂದ್ರೆ, ಎಂಡೋಸ್ಕೋಪಿ ಮಾಡಬೇಕಾದ್ರೆ ಸ್ಕೋಪ್ ಪಾಸ್ ಮಾಡ್ತಾ ಇರೋದವಾಗ ಇದು ಪೋಸ್ಟೀರಿಯರ್ ವಾಲ್ ಆಫ್ ಫ್ಯಾರಿಂಗ್ಸ್ನ ಟಚ್ ಮಾಡಿದವಾಗ ವಾಮಿಟಿಂಗ್ ಸೆನ್ಸೇಷನ್ ಇನ್ಕ್ರೀಸ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂದರೆ, ಪೇಷಂಟ್ ಏನಾದರೂ ಫುಲ್ ಸ್ಟಮಕ್ ಇದ್ದರೆ ವಾಮಿಟಿಂಗ್ ಆಗಿಬಿಟ್ಟು ಆ ವಾಮಿಟಸ್ ಏನಿದೆ ಅದು ಲಂಗ್ಸ್ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಈ ಥರ ಏನಾದರೂ ಆದರೆ ಅದನ್ನು ಆಸ್ಪಿರೇಷನ್ ಅಂತ ಹೇಳ್ತೀವಿ. ಇದು ಒಂದು ಸೀರಿಯಸ್ ಕಂಡೀಷನ್, ICU ರಿಕ್ವೈರ್ಮೆಂಟ್ ಬೇಕಾಗಿರುವಂಥ ಕಂಡೀಷನ್ ಇದು. ಆ ಥರ ವಾಮಿಟಸ್ ಏನಾದರೂ ಲಂಗ್ಸಲ್ಲಿ ಸಡನ್ ಆಗಿ ಹೋದರೆ ಪೇಷಂಟ್ಗೆ ವೇಸೋವೇಗಲ್ ಅಟ್ಯಾಕ್ ಆಗಿ ಆನ್ ಟೇಬಲ್ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಯೂಶ್ವಲಿ ಎಂಡೋಸ್ಕೋಪಿ ಮಾಡೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ 6 to 8 ಅವರ್ಸ್ ಫಾಸ್ಟಿಂಗ್ ಇರಬೇಕಂತ ಹೇಳ್ತೀವಿ. 2ನೇದು, ಎಂಡೋಸ್ಕೋಪಿ ಮಾಡೋದಕ್ಕಿಂತ ಮುಂಚೆ ಬಾಯಲ್ಲಿ ಸ್ಪ್ರೇ ಮಾಡ್ತಾರೆ. ಇದ್ರ ಮುಖ್ಯ ಉದ್ದೇಶ ಏನಂದರೆ, ಸ್ಪ್ರೇ ಬಂದು ಲಿಗ್ನೋಕೇನ್ ಸ್ಪ್ರೇ ಅಂತ ಹೇಳ್ತೀವಿ. ಇದು ಸ್ಪ್ರೇ ಮಾಡೋ ಮುಖ್ಯ ಉದ್ದೇಶ ಏನಂದರೆ, ಸ್ಪ್ರೇ ಮಾಡಿರೋ ಏರಿಯಾ ಎಲ್ಲ ಅನಸ್ತಟೈಸ್ಡ್ ಆಗಿಬಿಡುತ್ತೆ. ಆವಾಗ ಏನೇ ಟಚ್ ಮಾಡಿದ್ರು, ಎಂಡೋಸ್ಕೋಪಿ ಪಾಸ್ ಮಾಡಬೇಕಾದ್ರೆ ಪೋಸ್ಟೀರಿಯರ್ ವಾಲ್ ಆಫ್ ಫ್ಯಾರಿಂಗ್ಸ್ನ ಟಚ್ ಮಾಡಿದ್ರು ಪೇಷಂಟ್ಗೆ ವಾಮಿಟಿಂಗ್ ಸೆನ್ಸೇಷನ್ ಇರಲ್ಲ. ಈ ಡಿಸ್ಕಂಫರ್ಟ್ ಏನಾಗುತ್ತಲ್ವ ಅದನ್ನು ಕಡಿಮೆ ಮಾಡೋದಕ್ಕೆ ಈ ಸ್ಪ್ರೇ ಮಾಡ್ತೀವಿ. ನೆಕ್ಸ್ಟ್, ಎಂಡೋಸ್ಕೋಪಿ ಪಾಸ್ ಮಾಡಬೇಕಾದ್ರೆ ಸ್ಕೋಪಿಗೆ ಲಿಗ್ನೋಕೇನ್ ಜೆಲ್ಲಿ ಹಚ್ತೀವಿ. ಇದ್ರದ್ದು ಉದ್ದೇಶ ಬಂದು ಸೇಮ್ ಅದೇ. ಇದು ಸ್ಕೋಪ್ ಬಂದು ಪ್ಲಾಸ್ಟಿಕ್ದಾಗಿರೋದ್ರಿಂದ ಬಾಯಲ್ಲಿ ಅಷ್ಟು ಈಸಿಯಾಗಿ ಹೋಗಲ್ಲ, ಸೌಂಡ್ ಮಾಡ್ತಾ ಇರುತ್ತೆ ಹಾಗೂ ಸ್ಟಕ್ ಆಗ್ತಾ ಇರುತ್ತೆ. ಈ ಥರ ಸ್ಟಕ್ ಆಗದೆ ಸ್ಮೂತಾಗಿ ಪಾಸ್ ಆಗಲಿ ಅಂತೇಳಿ ಈ ಲಿಗ್ನೋಕೇನ್ ಸ್ಪ್ರೇನ ಅದಕ್ಕೆ ಹಚ್ತೀವಿ. ಎಂಡೋಸ್ಕೋಪಿ ಮಾಡಬೇಕಾದ್ರೆ ಏರ್ನ ಇಂಜೆಕ್ಟ್ ಮಾಡ್ತೀವಿ. ಈ ಸ್ಟಮಕ್ ಆಗಲಿ ಡಿಯೋಡಿನಮ್ ಆಗಲಿ ಕೊಲ್ಯಾಪ್ಸ್ಡ್ ಇರುತ್ತೆ. ಕೊಲ್ಯಾಪ್ಸ್ಡ್ ಇರಬೇಕಾದ್ರೆ ಅದನ್ನು ನೋಡೋದಕ್ಕಾಗಲ್ಲ. ಈ ಏರ್ ಇಂಜೆಕ್ಟ್ ಮಾಡಿದವಾಗ ಅದು ಡಿಸ್ಟೆಂಡ್ ಆಗಿರೋದ್ರಿಂದ ಒಳಗಡೆ ಎಲ್ಲ ಮ್ಯೂಕೋಸ ಏನಿದೆ ಅದು ಚೆನ್ನಾಗಿ ಕಾಣಿಸುತ್ತೆ. ಆದ್ದರಿಂದ ಏರ್ನ ಇಂಜೆಕ್ಟ್ ಮಾಡ್ತೀವಿ. ಅದೇ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋವಾಗ ಏನಾಗುತ್ತಂದರೆ, ಡಾಕ್ಟರ್ಸ್ ಅವ್ರಿಗೆ ಗೊತ್ತಿಲ್ಲದೇ ತುಂಬ ಏರ್ನ ಇಂಜೆಕ್ಟ್ ಮಾಡಿಬಿಡ್ತಾರೆ. ಆವಾಗ ಪೇಷಂಟ್ಗೆ ಪೇಯ್ನ್ ಹಾಗೂ ಡಿಸ್ಕಂಫರ್ಟ್ ಆಗೋ ಚಾನ್ಸಸ್ ತುಂಬ ಇನ್ಕ್ರೀಸ್ ಆಗುತ್ತೆ. ನೀವು ಎಂಡೋಸ್ಕೋಪಿ ಮಾಡಿಸ್ಕೊಳ್ಳೋದಕ್ಕೆ ಯಾರ ಹತ್ರ ಹೋಗ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಂಡೋಸ್ಕೋಪಿ ಮಾಡಬೇಕಾದ್ರೆ ಕೆಲವೊಮ್ಮೆ ತುಂಬ ಫೋರ್ಸ್ಫುಲಿ ಏನಾದರೂ ಸ್ಕೋಪ್ನ ಪುಷ್ ಮಾಡಿದವಾಗ ಸ್ಟಮಕ್ ಅಥವಾ ಈಸೋಫೇಗಸ್ ಅಥವಾ ಡಿಯೋಡಿನಮ್ ಪರ್ಫೊರೇಟ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಪೇಷಂಟಿಗೆ ತುಂಬ ಪೇಯ್ನ್ ಆಗುತ್ತೆ. ಸೊ ಇದೊಂದು ಕಾಂಪ್ಲಿಕೇಶನ್ ನನ್ನ ಮಾತು. ಕಾಂಪ್ಲಿಕೇಶನ್ ಆದರೆ ಪೇಯ್ನ್ ಇನ್ಕ್ರೀಸ್ ಆಗಿರುತ್ತೆ. ಇದನ್ನು ಎಮರ್ಜೆನ್ಸಿಯಾಗಿ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿ ಕಾಣಿಸ್ತಾ ಇರೋದು ಒಬ್ಬ 65 year old ಮೇಲ್ ಪೇಷಂಟ್. ಅವ್ರಿಗೆ ಎಂಡೋಸ್ಕೋಪಿ ಮಾಡ್ತಾ ಇದ್ದೇನೆ ಈಗ. ಇವ್ರಿಗೆ ಇಂಡಿಕೇಶನ್ ಬಂದು ಅವ್ರಿಗೆ ಡಿಸ್ಫೇಸಿಯಾ ಆ ಥರ ಇತ್ತು, ಅಂದರೆ ನುಂಗೋದಕ್ಕೆ ತೊಂದರೆ ಅನ್ನಿಸ್ತಾ ಇತ್ತು. ಆದ್ದರಿಂದ ಎಂಡೋಸ್ಕೋಪಿ ಅಡ್ವೈಸ್ ಮಾಡಿದ್ದು. ಇಲ್ಲಿ ನೋಡ್ಬೋದು ಸ್ಕೋಪಲ್ಲಿ ಒಂದು ಹ್ಯಾಂಡ್ಲಿಂಗ್ ಯೂನಿಟ್ ಇರುತ್ತೆ, ನಾನು ಹ್ಯಾಂಡಲ್ ಮಾಡ್ತಾ ಇರೋ ಯೂನಿಟು. 2ನೇದು ಪೇಷಂಟ್ ಒಳಗಡೆ ಹೋಗೋಂಥ ಎಂಡೋಸ್ಕೋಪ್. 3ನೇ ಇದು ಬಂದು ಹ್ಯಾಂಡ್ಲಿಂಗ್ ಯೂನಿಟಿಂದ ಕಂಪ್ಯೂಟರ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಅದರಲ್ಲಿ ಮಾನಿಟರಲ್ಲಿ ನೋಡ್ತಾ ಇರ್ತೀವಿ ಹೊಟ್ಟೆ ಒಳಗಡೆ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ. ಈಗ ಜೆಲ್ಲಿ ಹಚ್ಚಿದ್ದೀನಿ ಸ್ಕೋಪ್ಗೆ. ಪೇಷಂಟ್ ಮೌತ್ ಥ್ರೂ ಪಾಸ್ ಆಗಿದೆ. ನಾವು ಪಾಸ್ ಮಾಡಬೇಕಾದ್ರೆ ಅವ್ರಿಗೆ ವಾಂತಿ ಬರೋ ಥರ ಆಗುತ್ತೆ. ಸೊ ಅದೇ ನೋಡ್ಬೋದು, ನೀವು ಕಾಣಿಸ್ತಾ ಇರುತ್ತೆ. ಸೊ ಒನ್ಸ್ ಈಸೋಫೇಗಸ್ ಎಂಟ್ರ್ ಆದಮೇಲೆ ವಾಂತಿ ಬರೋ ಸೆನ್ಸೇಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಪೋಸ್ಟೀರಿಯರ್ ಫೆರಿಂಜಿಯಲ್ ವಾಲಲ್ಲಿದ್ದರೆ ಅದು ಎಂಡೋಸ್ಕೋಪ್ ಹೋಗಿ ಟಚ್ ಮಾಡ್ತಾಯಿದ್ರೆ
ವಾಮಿಟಿಂಗ್ ಸೆನ್ಸೇಷನ್ ಬರ್ತಾ ಇರುತ್ತೆ. ಆಲ್ದೋ ನಾವು ಸ್ಪ್ರೇ ಮಾಡಿದ್ರೂ ಜೆಲ್ಲಿ ಹಚ್ಚಿದ್ರೂ ಸ್ವಲ್ಪ ಸೆನ್ಸೇಷನ್ ಇದ್ದೇ ಇರುತ್ತೆ. ಎಂಡೋಸ್ಕೋಪ್ ಮೌತ್ ಥ್ರೂ ಪಾಸ್ ಮಾಡಿದ್ಮೇಲೆ ಅದು ಈಸೋಫೇಗಸ್ನ ಎಂಟ್ರ್ ಆಗುತ್ತೆ. ಈಸೋಫೇಗಸ್ನಿಂದ ನೆಕ್ಸ್ಟ್ ಸ್ಟಮಕ್ಕಿಗೆ ಎಂಟ್ರ್ ಆಗಬೇಕು, ಅದು ಈಸಿಯಾಗಿ ಆಗಿಬಿಡುತ್ತೆ. ಬಟ್ ಸ್ಟಮಕ್ಕಿಂದ ಡಿಯೋಡೆನಮ್ಗೆ ಎಂಟ್ರ್ ಆಗಬೇಕಂದ್ರೆ ಕಷ್ಟ ಆಗುತ್ತೆ, ಅದು ಈಸಿಯಾಗಿ ಎಂಟ್ರ್ ಆಗಲ್ಲ. ಇಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನೋದು ಮ್ಯಾಟರ್ ಆಗುತ್ತೆ. ಎಂಡೋಸ್ಕೋಪಿಸ್ಟ್ಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಅದು ಈಸಿಯಾಗಿ ಮೆನ್ಯೂರ್ ಮಾಡಿಬಿಟ್ಟು ಅದನ್ನು ಎಂಟ್ರ್ ಆಗ್ಬೋದು. ಇನ್ ಕೇಸ್ ಅವ್ರಿಗೇನಾದರೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಈ ಸ್ಟೆಪ್ಪಲ್ಲೇ ಪೇಷಂಟ್ಗೆ ತುಂಬ ನೋವಾಗೋದು, ಡಿಸ್ಕಂಫರ್ಟ್ ಆಗೋದು ಎಲ್ಲನೂ ಇಲ್ಲೇ ಸ್ಟಾರ್ಟ್ ಆಗುತ್ತೆ. ಇದರಿಂದನೇ ಅವ್ರಿಗೆ ಟೈಮ್ ಹಿಡಿಸೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೂ ಒಂದು ವಿಷಯ ಏನಂದರೆ, ಎಂಡೋಸ್ಕೋಪಿ ಮಾಡಬೇಕಾದ್ರೆ ಅಥವಾ ಎಂಡೋಸ್ಕೋಪ್ ಒಳಗಡೆ ಪುಷ್ ಮಾಡಬೇಕಾದ್ರೆ ಯಾವ ಥರ ಇದೆ ಅನ್ನೋದೆಲ್ಲ ನೋಡ್ಕೊತೀವಿ. ಬರಬೇಕಾದ್ರೆ ಫೋಟೋಸ್ ತೊಗೊಂಡು ಬರ್ತೀವಿ. ಅಂದರೆ ಎಂಡೋಸ್ಕೋಪಿಯಲ್ಲಿ ಮಾಡಬೇಕಾದ್ರೆ ಫೋಟೋಸ್ ತೊಗೊತ ಆ ಫೋಟೋಸ್ನ ಎಂಡೋಸ್ಕೋಪಿ ರಿಪೋರ್ಟಲ್ಲಿ ಅಟ್ಯಾಚ್ ಮಾಡಿರ್ತೀವಿ. ಅಟ್ಲೀಸ್ಟ್ 4 ಅಥವಾ 5 ಇಮೇಜಸ್ ಇರುತ್ತೆ ಎಂಡೋಸ್ಕೋಪಿದು. ಒಂದು ಈಸೋಫೇಗಸ್, 2 ಸ್ಟಮಕ್ದು, ಒಂದು ಡಿಯೋಡನಮ್ದು, ಇನ್ನೂ ಒಂದು ಎಂಟ್ರಿ ಈಸೋಫೇಗಸ್ ಎಂಟ್ರ್ ಆಗೋವಾಗ ಕ್ರಿಕೋಫ್ಯಾರಿಂಗ್ಸ್ ಅಂತ ಇರುತ್ತೆ, ಅದರದ್ದು ಒಂದು ಫೋಟೋ ಕೊಡ್ತೀವಿ. ಯೂಶ್ವಲಿ 5 ಇಮೇಜಸ್ ಕೊಡ್ತೀವಿ. ಈ ಪೇಷಂಟ್ದು ಇನ್ನೇನು ಮುಗೀತಾ ಬಂದಿದೆ ಪ್ರೊಸೀಜರು. ಇಲ್ಲಿ ನೋಡ್ಬೋದು ನೀವು, ಹಾರ್ಡ್ಲಿ ಪೇಷಂಟ್ದು 2 ರಿಂದ 2.5 ನಿಮಿಷ ಟೈಮ್ ಹಿಡಿಸಿದೆ. ನೆಕ್ಸ್ಟ್ ಇನ್ನೊಂದು ಪೇಷಂಟ್ನ ತೊಗೊತಾ ಇದ್ದೀನಿ. ಇದು 2ನೇ ಪೇಷಂಟ್, ಆವತ್ತು ಮಾಡಿರೋ ಅಂಥ 2ನೇ ಪೇಷಂಟು. ಇವರಿಗೆ ರಿಪೀಟೆಡಾಗಿ ವಾಮಿಟಿಂಗ್ ಆಗ್ತಾಯಿತ್ತು. ಬಟ್ ಲಾಸ್ಟ್ 2 ಟೈಮ್ಸ್ ಮಾಡಿರೋಂಥ ವಾಮಿಟಿಂಗಲ್ಲಿ ಬ್ಲಡ್ ಬಂದಿತ್ತು. ಆದ್ದರಿಂದ ಅವತ್ತು ಎಂಡೋಸ್ಕೋಪಿ ಬಂದಿದ್ದರು. ಇವ್ರಿಗೂ ಎಂಟ್ರ್ ಆಗಿದ್ದೀನಿ ಆಲ್ರೆಡಿ. ಸ್ಟಮಕ್ ಥ್ರೂ ಪಾಸ್ ಆಗಿದ್ದೀನಿ. ಈಗ ಡಿಯೋಡೆನಮ್ಗೆ ಎಂಟ್ರ್ ಆಗ್ತಾಯಿದ್ದೀನಿ. ಸೊ ಇವತ್ತು ಹಾರ್ಡ್ಲಿ 1.5 ಮಿನಿಟ್ಸ್ ತೊಗೊಂಡಿದೆ ಪ್ರೊಸೀಜರ್ ಟೈಮ್. ನೋಡ್ಬೋದು ಆರಾಮಾಗಿ ಪೇಷಂಟ್ ಮಲ್ಕೊಂಡಿದ್ದಾರೆ, ಯಾವುದೇ ಡಿಸ್ಕಂಫರ್ಟ್ ಇಲ್ಲ ಅವರಿಗೆ. ಸೊ ಈ 2 ಪೇಷಂಟ್ಸ್ಗೆ ಎಂಡೋಸ್ಕೋಪಿ ಮಾಡ್ತಾ ಇರೋದು ನೀವು ನೋಡ್ಬೋದು. ಎಂಡೋಸ್ಕೋಪಿ ಅಂದರೆ ಅದರಲ್ಲಿ ನೋವಾಗಲ್ಲ, ಸ್ವಲ್ಪ ಅಬ್ಡಾಮನ್ ಬ್ಲೋಟಿಂಗ್ ಥರ ಆಗ್ಬೋದು, ಅದು ಅಷ್ಟು ಹೊರತು ಬೇರೆ ಏನೂ ತೊಂದರೆ ಆಗೋಲ್ಲ. ಸೊ ಆರಾಮಾಗಿ ಮಾಡಿಸ್ಕೋಬೋದು. ಯಾರೇ ಅಡ್ವೈಸ್ ಮಾಡಿದ್ರೂ ಹೆದರ್ಕೋಬೇಡಿ, ಎಂಡೋಸ್ಕೋಪಿ ಮಾಡಿಸ್ಕೊಳ್ಳೋದಕ್ಕೆ ಹೆದರ್ಕೋಬೇಡಿ. ಅದರಲ್ಲಿ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಈಸೋಫೇಗಸ್, ಸ್ಟಮಕ್ ಮತ್ತು ಡಿಯೋಡೆನಮ್ ಹೇಗಿದೆ, ಅಲ್ಲಿ ಏನಾದರೂ ಕ್ಯಾನ್ಸರ್ ಥರ ಗಂಟುಗಳಿದ್ದಾವ, ಇಲ್ಲ ಅಲ್ಸರ್ ಏನಾದರೂ ಆಗಿದೆನಾ. ಕೆಲವೊಮ್ಮೆ ರ್ಯಾಪಿಡ್ ಯೂರಿಯಸ್ ಟೆಸ್ಟ್ ಅಂತ ಮಾಡ್ತೀವಿ, ಅಂದರೆ H. ಪೈಲೋರಿ ಇನ್ಫೆಕ್ಷನ್ ಇದೆನಾ ಇಲ್ವಾ ಅಂತೇಳಿ. ಇವೆಲ್ಲ ಇನ್ಫಾರ್ಮೇಷನ್ ಎಂಡೋಸ್ಕೋಪಿ ಮಾಡೋದ್ರಿಂದ ಸಿಗುತ್ತೆ. ಇನ್ನಷ್ಟು ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.